ನೋಡಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸೋನಿಯಾ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ನಮ್ಮ ದೇಶದವರ, ಇವರಿಂದ ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂತದ್ದು. ಒಂದೇ ಮಾತರಂನ ವಿಚಾರವಾಗಿ ಆಕ್ರೋಶ ಭುಗಿಲೇಳ್ತಾ ಇದೆ ಸೋನಿಯಾ ಗಾಂಧಿ ವಿರುದ್ಧ. ಇದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಭಾರತೀಯರಲ್ಲ, ಇಟಲಿಯವರು. ಸೋನಿಯಾ ಭಾರತೀಯ ಪ್ರಜೆಯನ್ನ ಮದುವೆಯಾಗಿದ್ರು. ಸೋನಿಯಾ ಗಾಂಧಿ ಮೂಲತಃ ಇಟಲಿ ದೇಶದವರು, ಹೀಗಾಗಿ ಭಾರತೀಯರ ಭಾವನೆಗಳಿಗೆ ವಿರುದ್ಧವಾಗಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. No, she is not from India. She married a person in India, Indian citizen. She is basically from Italy. Her birthplace is Italy. That's why she always, whatever Indian sentiment is there, for that she is opposing the Indian sentiment. No, she is not from India. She married a person in India, Indian citizen. She is basically from Italy. Her birthplace is Italy. That's why she always, whatever Indian sentiment is there, for that she is opposing the Indian sentiment. No, she is not from India. ನೋಡಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸೋನಿಯಾ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ನಮ್ಮ ದೇಶದವರ, ಇವರಿಂದ ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂತದ್ದು. ಒಂದೇ ಮಾತರಂನ ವಿಚಾರವಾಗಿ ಆಕ್ರೋಶ ಭುಗಿಲೇಳ್ತಾ ಇದೆ ಸೋನಿಯಾ ಗಾಂಧಿ ವಿರುದ್ಧ. ಇದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಭಾರತೀಯರಲ್ಲ, ಇಟಲಿಯವರು. ಸೋನಿಯಾ ಭಾರತೀಯ ಪ್ರಜೆಯನ್ನ ಮದುವೆಯಾಗಿದ್ರು. ಸೋನಿಯಾ ಗಾಂಧಿ ಮೂಲತಃ ಇಟಲಿ ದೇಶದವರು, ಹೀಗಾಗಿ ಭಾರತೀಯರ ಭಾವನೆಗಳಿಗೆ ವಿರುದ್ಧವಾಗಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. No, she is not from India. She married a person in India, Indian citizen. She is basically from Italy. Her birthplace is Italy. That's why she always, whatever Indian sentiment is there, for that she is opposing the Indian sentiment. No, she is not from India. She married a person in India, Indian citizen. She is basically from Italy. Her birthplace is Italy. That's why she always, whatever Indian sentiment is there, for that she is opposing the Indian sentiment. No, she is not from India. ನೋಡಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸೋನಿಯಾ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ನಮ್ಮ ದೇಶದವರ, ಇವರಿಂದ ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂತದ್ದು. ಒಂದೇ ಮಾತರಂನ ವಿಚಾರವಾಗಿ ಆಕ್ರೋಶ ಭುಗಿಲೇಳ್ತಾ ಇದೆ ಸೋನಿಯಾ ಗಾಂಧಿ ವಿರುದ್ಧ. ಇದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಭಾರತೀಯರಲ್ಲ, ಇಟಲಿಯವರು. ಸೋನಿಯಾ ಭಾರತೀಯ ಪ್ರಜೆಯನ್ನ ಮದುವೆಯಾಗಿದ್ರು. ಸೋನಿಯಾ ಗಾಂಧಿ ಮೂಲತಃ ಇಟಲಿ ದೇಶದವರು, ಹೀಗಾಗಿ ಭಾರತೀಯರ ಭಾವನೆಗಳಿಗೆ ವಿರುದ್ಧವಾಗಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. No, she is not from India. She married a person in India, Indian citizen. She is basically from Italy. Her birthplace is Italy. That's why she always, whatever Indian sentiment is there, for that she is opposing the Indian sentiment. No, she is not from India. She married a person in India, Indian citizen. She is basically from Italy. Her birthplace is Italy. That's why she always, whatever Indian sentiment is there, for that she is opposing the Indian sentiment. No, she is not from India. ನೋಡಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸೋನಿಯಾ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ನಮ್ಮ ದೇಶದವರ, ಇವರಿಂದ ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂತದ್ದು. ಒಂದೇ ಮಾತರಂನ ವಿಚಾರವಾಗಿ ಆಕ್ರೋಶ ಭುಗಿಲೇಳ್ತಾ ಇದೆ ಸೋನಿಯಾ ಗಾಂಧಿ ವಿರುದ್ಧ. ಇದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಭಾರತೀಯರಲ್ಲ, ಇಟಲಿಯವರು. ಸೋನಿಯಾ ಭಾರತೀಯ ಪ್ರಜೆಯನ್ನ ಮದುವೆಯಾಗಿದ್ರು. ಸೋನಿಯಾ ಗಾಂಧಿ ಮೂಲತಃ ಇಟಲಿ ದೇಶದವರು, ಹೀಗಾಗಿ ಭಾರತೀಯರ ಭಾವನೆಗಳಿಗೆ ವಿರುದ್ಧವಾಗಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. No, she is not from India. She married a person in India, Indian citizen. She is basically from Italy. Her birthplace is Italy. That's why she always, whatever Indian sentiment is there, for that she is
opposing the Indian sentiment. No, she is not from India. She married a person in India, Indian citizen. She is basically from Italy. Her birthplace is Italy. That's why she always, whatever Indian sentiment is there, for that she is opposing the Indian sentiment. No, she is not from India.